ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕಾಗಿ ಸತೀಶ್ ಜಾರಕಿಹೊಳಿ ಭಾಳ ಟ್ರೈ ಮಾಡ್ತಾ ಇದ್ದಾರೆ. ಶಿಗ್ಗಾಂವಿಯಲ್ಲಿ ಇಡೀ ಕಾಂಗ್ರೆಸ್ಸನ್ನು ಗೆಲ್ಲಿಸಂತ ಖ್ಯಾತಿ ಅವರಿಗಿದೆ. ಸೊ ಹಾಗಾಗಿ ಅಹಿಂದ ನಾಯಕ ಅನ್ನೋ ಕಾರಣಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷ ಕೊಡಿ ಅನ್ನೋ ಕಾರಣಕ್ಕಾಗಿ ಮೊದಲನೇದು. ಎರಡನೇದು, ಮೇಲ್ಮನವಿ ಸಲ್ಲಿಸುವುದಕ್ಕೆ ದರ್ಶನ್ ವಿಚಾರವಾಗಿ ಮೀನಾಮೇಷ ಯಾಕೆ ಸರ್ಕಾರ ಅಥವಾ ಯಾರೋ ಬೇರೆ ಕಾಣದ ಕೈಗಳು ದರ್ಶನ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆಯಾ? ಇದು ಜಗಜ್ಜಾಯರಾಗಲೇಬೇಕಾಗಿದೆ. ಯಾಕಂದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಎಲ್ಲರನ್ನು ರಕ್ಷಣೆ ಮಾಡ್ತಾ ಹೋದರೆ ಮತ್ತೆ ಸಣ್ಣ ಪುಟ್ಟವ್ರಿಗೆ ಯಾಕೆ ಶಿಕ್ಷೆ ಕೊಡ್ತೀರೋ ಅವ್ರನ್ನ ಬಿಟ್ಟುಬಿಡಿ. ಮೂರನೇದಾಗಿ, ಕಲಬುರಗಿಯಲ್ಲಿ ಮಕ್ಕಳ ಕಳ್ಳರು ಯಾವ ರೀತಿ ಚಾಕಚಕ್ಯತೆಯಿಂದ ಮಕ್ಕಳನ್ನು ಕದೀತಾ ಇದ್ದಾರೆ, ಬಟ್ ಅವರನ್ನು ಯಾವ ರೀತಿ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು ಮತ್ತು ತಾಯಂದಿರ ಮಡಿಲಿಗೆ ಹಾಕಿದ್ರು ಎಲ್ಲವನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಸಂಪುಟ ಪುನರ್ರಚನೆಗೆ ಡಿಸಿಎಂ ಒಲವು, ಸಿಎಂ ಮಾತ್ರ ಮೌನಕ್ಕೆ ಶರಣು. ದೆಹಲಿಯಲ್ಲಿ ವೇಣುಗೋಪಾಲ್ ಭೇಟಿಯಾದ ಡಿಕೆಶಿ. ಸ್ಥಾನ ಕೇಳಲ್ಲ, ಡಿ.ಸಿ.ಎಂ ಕೇಳಿದ್ವಿ ನಾವು. ಅಧ್ಯಕ್ಷ ಸ್ಥಾನ ಕೇಳಲ್ಲ, ಡಿ.ಸಿ.ಎಂ ಕೇಳಿದ್ದೀವಿ. ಈಗ ಹತ್ರ ಅವಶ್ಯಕತೆ ಇಲ್ಲ, ಕಾಲ ಮುಗಿದೋಗಿದೆ, ಬಂದಾಗ ನೋಡೋಣ. ಪಕ್ಷಕ್ಕೆ ಬಿಟ್ಟ ವಿಚಾರ ನಾವು ಡಿಮಾಂಡ್ ಮಾಡ್ಲಿಕ್ಕಾಗಲ್ಲ. ಪಕ್ಷ ಏನು ನಿಮ್ಮ ನಿರ್ಧಾರ ಮಾಡ್ತೀವಿ ಅದಕ್ಕೆ. ಡಿಕೆಶಿ 3 ಹುದ್ದೆ ಮೇಲೆ ಜಾರಕಿಹೊಳಿ ಕಣ್ಣು. ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಪಡೆಯಲು ಸಾಹುಕಾರ್ ಪ್ಲಾನ್. ರಿಪಬ್ಲಿಕಾನದಲ್ಲಿ ಎಕ್ಸ್ಕ್ಲೂಸಿವ್ ಮಾತು. ದರ್ಶನ್ ವಿರುದ್ಧ ಮೇಲ್ಮನವಿಗೆ ಮೀನಾಮೇಷ. ಗೃಹ ಸಚಿವರು ಹೇಳಿದ್ರು, ಸುಪ್ರೀಂಗೆ ಸಲ್ಲಿಕೆಯಾಗದ ಅರ್ಜಿ ಆರೋಪಿ ಪರ ನಿಂತ ಕಾಣದ ಕೈ ಯಾವುದು? ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕಾಗಿ ಸತೀಶ್ ಜಾರಕಿಹೊಳಿ ಭಾಳ ಟ್ರೈ ಮಾಡ್ತಾ ಇದ್ದಾರೆ. ಶಿಗ್ಗಾಂವಿಯಲ್ಲಿ ಇಡೀ ಕಾಂಗ್ರೆಸ್ಸನ್ನು ಗೆಲ್ಲಿಸಂತ ಖ್ಯಾತಿ ಅವರಿಗಿದೆ. ಸೊ ಹಾಗಾಗಿ ಅಹಿಂದ ನಾಯಕ ಅನ್ನೋ ಕಾರಣಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷ ಕೊಡಿ ಅನ್ನೋ ಕಾರಣಕ್ಕಾಗಿ ಮೊದಲನೇದು. ಎರಡನೇದು, ಮೇಲ್ಮನವಿ ಸಲ್ಲಿಸುವುದಕ್ಕೆ ದರ್ಶನ್ ವಿಚಾರವಾಗಿ ಮೀನಾಮೇಷ ಯಾಕೆ ಸರ್ಕಾರ ಅಥವಾ ಯಾರೋ ಬೇರೆ ಕಾಣದ ಕೈಗಳು ದರ್ಶನ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆಯಾ? ಇದು ಜಗಜ್ಜಾಯರಾಗಲೇಬೇಕಾಗಿದೆ. ಯಾಕಂದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಎಲ್ಲರನ್ನು ರಕ್ಷಣೆ ಮಾಡ್ತಾ ಹೋದರೆ ಮತ್ತೆ ಸಣ್ಣ ಪುಟ್ಟವ್ರಿಗೆ ಯಾಕೆ ಶಿಕ್ಷೆ ಕೊಡ್ತೀರೋ ಅವ್ರನ್ನ ಬಿಟ್ಟುಬಿಡಿ. ಮೂರನೇದಾಗಿ, ಕಲಬುರಗಿಯಲ್ಲಿ ಮಕ್ಕಳ ಕಳ್ಳರು ಯಾವ ರೀತಿ ಚಾಕಚಕ್ಯತೆಯಿಂದ ಮಕ್ಕಳನ್ನು ಕದೀತಾ ಇದ್ದಾರೆ, ಬಟ್ ಅವರನ್ನು ಯಾವ ರೀತಿ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು ಮತ್ತು ತಾಯಂದಿರ ಮಡಿಲಿಗೆ ಹಾಕಿದ್ರು ಎಲ್ಲವನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಸಂಪುಟ ಪುನರ್ರಚನೆಗೆ ಡಿಸಿಎಂ ಒಲವು, ಸಿಎಂ ಮಾತ್ರ ಮೌನಕ್ಕೆ ಶರಣು. ದೆಹಲಿಯಲ್ಲಿ ವೇಣುಗೋಪಾಲ್ ಭೇಟಿಯಾದ ಡಿಕೆಶಿ. ಸ್ಥಾನ ಕೇಳಲ್ಲ, ಡಿ.ಸಿ.ಎಂ ಕೇಳಿದ್ವಿ ನಾವು. ಅಧ್ಯಕ್ಷ ಸ್ಥಾನ ಕೇಳಲ್ಲ, ಡಿ.ಸಿ.ಎಂ ಕೇಳಿದ್ದೀವಿ. ಈಗ ಹತ್ರ ಅವಶ್ಯಕತೆ ಇಲ್ಲ, ಕಾಲ ಮುಗಿದೋಗಿದೆ, ಬಂದಾಗ ನೋಡೋಣ. ಪಕ್ಷಕ್ಕೆ ಬಿಟ್ಟ ವಿಚಾರ ನಾವು ಡಿಮಾಂಡ್ ಮಾಡ್ಲಿಕ್ಕಾಗಲ್ಲ. ಪಕ್ಷ ಏನು ನಿಮ್ಮ ನಿರ್ಧಾರ ಮಾಡ್ತೀವಿ ಅದಕ್ಕೆ. ಡಿಕೆಶಿ 3 ಹುದ್ದೆ ಮೇಲೆ ಜಾರಕಿಹೊಳಿ ಕಣ್ಣು. ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಪಡೆಯಲು ಸಾಹುಕಾರ್ ಪ್ಲಾನ್. ರಿಪಬ್ಲಿಕಾನದಲ್ಲಿ ಎಕ್ಸ್ಕ್ಲೂಸಿವ್ ಮಾತು. ದರ್ಶನ್ ವಿರುದ್ಧ ಮೇಲ್ಮನವಿಗೆ ಮೀನಾಮೇಷ. ಗೃಹ ಸಚಿವರು ಹೇಳಿದ್ರು, ಸುಪ್ರೀಂಗೆ ಸಲ್ಲಿಕೆಯಾಗದ ಅರ್ಜಿ ಆರೋಪಿ ಪರ ನಿಂತ ಕಾಣದ ಕೈ ಯಾವುದು? ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕಾಗಿ ಸತೀಶ್ ಜಾರಕಿಹೊಳಿ ಭಾಳ ಟ್ರೈ ಮಾಡ್ತಾ ಇದ್ದಾರೆ. ಶಿಗ್ಗಾಂವಿಯಲ್ಲಿ ಇಡೀ ಕಾಂಗ್ರೆಸ್ಸನ್ನು ಗೆಲ್ಲಿಸಂತ ಖ್ಯಾತಿ ಅವರಿಗಿದೆ. ಸೊ ಹಾಗಾಗಿ ಅಹಿಂದ ನಾಯಕ ಅನ್ನೋ ಕಾರಣಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷ ಕೊಡಿ ಅನ್ನೋ ಕಾರಣಕ್ಕಾಗಿ ಮೊದಲನೇದು. ಎರಡನೇದು, ಮೇಲ್ಮನವಿ ಸಲ್ಲಿಸುವುದಕ್ಕೆ ದರ್ಶನ್ ವಿಚಾರವಾಗಿ ಮೀನಾಮೇಷ ಯಾಕೆ ಸರ್ಕಾರ ಅಥವಾ ಯಾರೋ ಬೇರೆ ಕಾಣದ ಕೈಗಳು ದರ್ಶನ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆಯಾ? ಇದು ಜಗಜ್ಜಾಯರಾಗಲೇಬೇಕಾಗಿದೆ. ಯಾಕಂದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಎಲ್ಲರನ್ನು ರಕ್ಷಣೆ ಮಾಡ್ತಾ ಹೋದರೆ ಮತ್ತೆ ಸಣ್ಣ ಪುಟ್ಟವ್ರಿಗೆ ಯಾಕೆ ಶಿಕ್ಷೆ ಕೊಡ್ತೀರೋ ಅವ್ರನ್ನ ಬಿಟ್ಟುಬಿಡಿ. ಮೂರನೇದಾಗಿ, ಕಲಬುರಗಿಯಲ್ಲಿ ಮಕ್ಕಳ ಕಳ್ಳರು ಯಾವ ರೀತಿ ಚಾಕಚಕ್ಯತೆಯಿಂದ ಮಕ್ಕಳನ್ನು ಕದೀತಾ ಇದ್ದಾರೆ, ಬಟ್ ಅವರನ್ನು ಯಾವ ರೀತಿ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು ಮತ್ತು ತಾಯಂದಿರ ಮಡಿಲಿಗೆ ಹಾಕಿದ್ರು ಎಲ್ಲವನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಸಂಪುಟ ಪುನರ್ರಚನೆಗೆ ಡಿಸಿಎಂ ಒಲವು, ಸಿಎಂ ಮಾತ್ರ ಮೌನಕ್ಕೆ ಶರಣು. ದೆಹಲಿಯಲ್ಲಿ ವೇಣುಗೋಪಾಲ್ ಭೇಟಿಯಾದ ಡಿಕೆಶಿ. ಸ್ಥಾನ ಕೇಳಲ್ಲ, ಡಿ.ಸಿ.ಎಂ ಕೇಳಿದ್ವಿ ನಾವು. ಅಧ್ಯಕ್ಷ ಸ್ಥಾನ ಕೇಳಲ್ಲ, ಡಿ.ಸಿ.ಎಂ ಕೇಳಿದ್ದೀವಿ. ಈಗ ಹತ್ರ ಅವಶ್ಯಕತೆ ಇಲ್ಲ, ಕಾಲ ಮುಗಿದೋಗಿದೆ, ಬಂದಾಗ ನೋಡೋಣ. ಪಕ್ಷಕ್ಕೆ ಬಿಟ್ಟ ವಿಚಾರ ನಾವು ಡಿಮಾಂಡ್ ಮಾಡ್ಲಿಕ್ಕಾಗಲ್ಲ. ಪಕ್ಷ ಏನು ನಿಮ್ಮ ನಿರ್ಧಾರ ಮಾಡ್ತೀವಿ ಅದಕ್ಕೆ. ಡಿಕೆಶಿ 3 ಹುದ್ದೆ ಮೇಲೆ ಜಾರಕಿಹೊಳಿ ಕಣ್ಣು. ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಪಡೆಯಲು ಸಾಹುಕಾರ್ ಪ್ಲಾನ್. ರಿಪಬ್ಲಿಕಾನದಲ್ಲಿ ಎಕ್ಸ್ಕ್ಲೂಸಿವ್ ಮಾತು. ದರ್ಶನ್ ವಿರುದ್ಧ ಮೇಲ್ಮನವಿಗೆ ಮೀನಾಮೇಷ. ಗೃಹ ಸಚಿವರು ಹೇಳಿದ್ರು, ಸುಪ್ರೀಂಗೆ ಸಲ್ಲಿಕೆಯಾಗದ ಅರ್ಜಿ ಆರೋಪಿ ಪರ ನಿಂತ ಕಾಣದ ಕೈ ಯಾವುದು?